ಕರ್ನಾಟಕ ಬಿಜೆಪಿ ಘಟಕಕ್ಕೆ ಯಾರ ಹೆಸರು ಅಂತಿಮಗೊಳ್ಳಬಹುದು ಎನ್ನುವ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಬಹುತೇಕ ಬಿ.ವೈ. ವಿಜಯೇಂದ್ರ ಅವರ ಹೆಸರೇ ಅಂತಿಮಗೊಳ್ಳುವ ಸಾಧ್ಯತೆ ಇದ್ದರೂ ಹಲವು ಹೆಸರುಗಳು ಕೇಳಿಬರುತ್ತಿದೆ. ಈಗ ಇನ್ನೊಂದು ಹೆಸರು ಸೇರ್ಪಡೆಗೊಳ್ಳುವ ಮೂಲಕ ಘೋಷಣೆ ಮತ್ತೆ ವಿಳಂಬವಾಗಬಹುದೇ ಎನ್ನುವ ಚರ್ಚೆ ನಡೆಯುತ್ತಿದೆ. ಕರ್ನಾಟಕ ಬಿಜೆಪಿ ಘಟಕದ ಅಧ್ಯಕ್ಷ ಹುದ್ದೆಗೆ ಯಾರ ಹೆಸರು ಅಮಿತ್ ಶಾ ತಲೆಯಲ್ಲಿ ಇದೆಯೋ ಏನೋ, ಒಟ್ಟಿನಲ್ಲಿ 3-4 ಹೆಸರುಗಳಂತೂ ಅಧ್ಯಕ್ಷರ ಹುದ್ದೆಗೆ ಕೇಳಿಬರುತ್ತಿದೆ. ಈ ನಡುವೆ ಹಾಲಿ ಅಧ್ಯಕ್ಷ ಬಿ.ವೈ. ವಿಜಯೇಂದ್ರ ಮತ್ತು ವಿಪಕ್ಷದ ನಾಯಕ ಆರ್. ಅಶೋಕ್ ದೆಹಲಿಯಲ್ಲಿ ಬೇರೆ ವಾಸವಾಗಿದ್ದಾರೆ. ಈಗ ಅಧ್ಯಕ್ಷ ಹುದ್ದೆಗೆ ಇನ್ನೊಬ್ಬರ ಹೆಸರು ಕೇಳಿಬರುತ್ತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮತ್ತು ಪ್ರಖರ ಹಿಂದುತ್ವವಾದಿ ವಿ. ಸುನೀಲ್ ಕುಮಾರ್ ಅವರ ಹೆಸರು ಇದ್ದಕ್ಕಿದ್ದಂತೆ ಮುನ್ನೆಲೆಗೆ ಬಂದಿದೆ. ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರೂ ಅದನ್ನು ನಿರ್ವಹಿಸಲು ನಾನು ಸಿದ್ಧ ಎನ್ನುವ ಪ್ರತಿಕ್ರಿಯೆ ಕೂಡ ಸುನೀಲ್ ಕುಮಾರ್ ಅವರಿಂದ ಬಂದಿದೆ. ಸುನೀಲ್ ಕುಮಾರ್ ಅವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಬಲ ಆಶೀರ್ವಾದವಿದೆ. ಇವರು ಯಾವ ಕ್ಯಾಂಪಿನಲ್ಲಿಯೂ ತಮ್ಮನ್ನು ಗುರುತಿಸಿಕೊಳ್ಳದೆ ಎಲ್ಲರ ಜೊತೆ ಒಂದಾಗಿ ಕೆಲಸ ಮಾಡುತ್ತಿದ್ದಾರೆ. ಪಕ್ಷದ ಶಿಸ್ತಿನ ಸಿಪಾಯಿಯಂತೆ ಹೆಸರು ಪಡೆದಿರುವ ಸುನೀಲ್ ಕುಮಾರ್ ವೈಯಕ್ತಿಕ ಕಾರಣದಿಂದ ಪಕ್ಷ ಚಟುವಟಿಕೆಯಿಂದ ದೂರವಿರುವ ನಿರ್ಧಾರಕ್ಕೆ ಬರುವ ಮಾತನ್ನ ಆಡಿದ್ದರು. ಆದರೆ ಈಗ ಅವರ ಹೆಸರನ್ನ ಫೈನಲ್ ಮಾಡಬೇಕೆಂದು ತಟಸ್ಥ ಬಣ ಲಾಬಿ ಆರಂಭಿಸಿದೆ ಎಂದು ಹೇಳಲಾಗುತ್ತಿದೆ. ಬಿಲ್ಲವ ಸಮುದಾಯದ ಸುನೀಲ್ ಕುಮಾರ್ ವಿಜಯೇಂದ್ರ ಅಧ್ಯಕ್ಷರಾದ ಆರಂಭದ ದಿನಗಳಲ್ಲಿ ಸುನೀಲ್ ಕುಮಾರ್ ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಿದ್ದರು. ಆದರೆ ಸ್ವಲ್ಪ ದಿನದ ನಂತರ ಅವರನ್ನು ಆ ಹುದ್ದೆಯನ್ನು ತೊರೆದಿದ್ದರು. ನಾನು ಅವರಿಗೆ ಏನೂ ಅನ್ಯಾಯ ಮಾಡಿಲ್ಲ, ಆದರೂ ಅವರು ಸ್ಥಾನವನ್ನು ತ್ಯಜಿಸಿದರು ಎನ್ನುವ ಮಾತನ್ನು ವಿಜಯೇಂದ್ರ ಆಡಿದ್ದರು. ಈಗ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವ ಹಲವು ನಾಯಕರು ಸುನೀಲ್ ಕುಮಾರ್ ಹೆಸರನ್ನು ಮುನ್ನೆಲೆಗೆ ತಂದಿದ್ದಾರೆ. ಲಿಂಗಾಯತ ಸಮುದಾಯವು ದಶಕಗಳಿಂದ ಬಿಜೆಪಿಯನ್ನು ಬೆಂಬಲಿಸಿಕೊಂಡು ಬಂದಿದೆ. ಇಂತಹ ಸಮಯದಲ್ಲಿ ವಿಜಯೇಂದ್ರ ಅಲ್ಲದೆ ಬೇರೊಬ್ಬರಿಗೆ ಅಧ್ಯಕ್ಷ ಸ್ಥಾನ ಕೊಡುವ ರಿಸ್ಕ್ ಅನ್ನು ತೆಗೆದುಕೊಳ್ಳುತ್ತಾ ಎಂಬುದನ್ನು ನೋಡಬೇಕಾಗಿದೆ. ರಾಜ್ಯದಲ್ಲಿ ವಿಜಯೇಂದ್ರ ಬಣ, ವಿಜಯೇಂದ್ರ ವಿರೋಧಿ ಬಣ, ತಟಸ್ಥ ಬಣ ಈ 3 ಬಣದ ಅಭಿಪ್ರಾಯವನ್ನು ಬಿಜೆಪಿ ವರಿಷ್ಠರು ಪಡೆಯುತ್ತಿದ್ದಾರೆ. ಒಟ್ಟಾರೆಯಲ್ಲಿ ರಾಜ್ಯ ನಾಯಕರ ಒಲವು ಯಾರ ಪರವಾಗಿದೆ ಎನ್ನುವುದನ್ನು ಅರಿಯುವ ಪ್ರಯತ್ನ ಇದಾಗಿದೆ. ಆದಾಗ್ಯೂ ಅಮಿತ್ ಶಾ ಈಗಾಗಲೇ ಒಂದು ಹೆಸರನ್ನು ಫೈನಲ್ ಮಾಡಿ ಆಗಿದೆ ಎನ್ನುವ ಮಾತು ಜೋರಾಗಿ ಕೇಳಿಬರುತ್ತಿದೆ. ಅದು ವಿಜಯೇಂದ್ರ ಅವರೋ ಅಥವಾ ಅಚ್ಚರಿಯ ಆಯ್ಕೆಯೋ ಎನ್ನುವುದು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೆ ಲೈಕ್ ಬಟನ್ನ ಒತ್ತಿ.